ಈ ಒಂದು ಕನ್ನಡ ವಿರೋಧಿ ನೀತಿ, ಕರ್ನಾಟಕ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ ಮೈಸೂರು ಸಾಬೂನು ಮತ್ತು ಡಿಟರ್ಜೆಂಟ್ ಏನು ನಿಗಮ ಏನಿದೆ. ಇವತ್ತು ನಮ್ಮ ಮೈಸೂರು ಮಹಾರಾಜರು ಹುಟ್ಟಾಕದಂಥ ಒಂದು ಸಂಸ್ಥೆ, ಇವತ್ತು ನಂದಿನಿ ಅಂತಕ್ಕಂಥ ಒಂದು ಸಂಸ್ಥೆಗೆ ನಮ್ಮ ಅಣ್ಣವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರು, ಪುನೀತ್ ರಾಜ್ಕುಮಾರ್ ಅವರಾಗಿದ್ದರು, ಇವತ್ತು ಕನ್ನಡದ ನಟರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದರು. ಆದರೆ ಇವತ್ತು ಇಡೀ ಪ್ರಪಂಚವನ್ನು ಮುಟ್ಟಿದೆ. ಆದರೆ ರಾಜ ಮಹಾರಾಜರು ಸ್ಥಾಪನೆ ಮಾಡಿದಂಥ ಮೈಸೂರು ಸ್ಯಾಂಡಲ್ ಇವತ್ತು ಇಡೀ ದೇಶಕ್ಕೆ ಗೊತ್ತಿರ್ತಕ್ಕಂಥ ಒಂದು ಬ್ರ್ಯಾಂಡ್ ಇದು. ನೀವಿಲ್ಲಿ ಯಾವುದೋ ಒಬ್ಬ ಹಿಂದಿ ನಟಿಯನ್ನು ಕರ್ಕೊಬಂದು 6.5 ಕೋಟಿ ಹಣವನ್ನು ಅವರಿಗೆ ನೀವು ವ್ಯಯ ಮಾಡಿ ನಮ್ಮ ಸಂಸ್ಥೆಗೆ ನೀವು ಅವ್ರನ್ನ ನಿಯಮ ಮಾಡ್ಕೋತಾ ಇದ್ದೀರಲ್ಲ, ನಿಮಗೇನು ಅವ್ರ ಮೇಲೆ ಅಭಿಮಾನ ಇದೆಯಾ, ಲವ್ ಇದೆಯಾ ನಿಮ್ಗೇನಾದರೂ ನೀವು ಏನು ತಮನ್ನ ಮೇಲೆ? ಹಾಗಾಗಿ ಕರ್ಕೊಂಬಂದು ಈ ರೀತಿ ನಮ್ಮ ಕನ್ನಡಿಗರಿಗೆ ಅವಮಾನ ಮಾಡುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ. ಯಾವುದೇ ಕಾರಣಕ್ಕೂ ಇದಕ್ಕೆ ಅವಕಾಶ ಕೊಡೋದಿಲ್ಲ. ನಿಮ್ಗೆ ಅಷ್ಟೊಂದು ಅಭಿಮಾನ ಇದ್ದರೆ MB ಪಾಟೀಲ್ರೆ ಅಥವಾ ಯಾರು ಈ ಅಧ್ಯಕ್ಷರಿದ್ದಾರೆ, ನೀವು ತಮನ್ನವ್ರನ್ನ ಹಾಕೊಂಡು ಒಂದು ಫಿಲಮ್ ಮಾಡಿ ಯಾವ್ದಾದ್ರು ನಿಮಗೆ ಬೇಕು ಅಂತಂದರೆ ನಮಗೆ ಅವಶ್ಯಕತೆ ಇಲ್ಲ. ಕನ್ನಡದ ನಟಿಯರೇ ಇಲ್ವಾ? ಇವತ್ತು ನೀವು ಅವಕಾಶ ಕೇಳಿದ್ರೆ ಸುದೀಪ್ ಅವರಾಗಿರ್ಬೋದು, ಅವರು ಪ್ಯಾನ್ ಇಂಡಿಯಾ ಸ್ಟಾರು, ಯಶ್ ಅವರಾಗಿರ್ಬೋದು, ಅವರು ಪ್ಯಾನ್ ಇಂಡಿಯಾ ಸ್ಟಾರು, ಅವ್ರನ್ನ ಕರ್ಕೊಬನ್ನಿ. ಉಚಿತವಾಗಿ ಬೇಕಾದರೆ ಅವರು ಜಾಹೀರಾತನ್ನು ಕೊಡ್ತಾರೆ. ಇದು 6 ಕೋಟಿ ಕೇವಲ ಜಾಹೀರಾತಿಗಷ್ಟೇ ಅಲ್ಲ, ಇದಾದ ಮೇಲೆ ಅವ್ರಿಗೆ ಆ್ಯಡ್ ಶೂಟ್ ಅಂತ ಮಾಡ್ತಾರೆ, ಅವ್ರಿಗೆ ಬಟ್ಟೆಗಳು, ಅವ್ರಿಗೆ ಓಡಾಡೋದಕ್ಕೆ ಇನ್ನೊಂದು 2-3 ಕೋಟಿ ಎಕ್ಸ್ಟ್ರಾ ಇಲ್ಲೇನು ಕಮಿಷನ್ ಹೊಡಿಬೇಕು ಅಂತ ತಂದ್ಬಿಟ್ಟು ಈ ರೀತಿ ಅವ್ರನ್ನ ಕರ್ಕೊಬಂದು ನೀವು ಈ ರೀತಿ ಕನ್ನಡಿಗರ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದೀರಾ. ಇದೇ ಹಣವನ್ನು ಇವತ್ತು ಮಳೆಯಿಂದ ಬೆಂಗಳೂರಲ್ಲಿ ಎಷ್ಟೋ ರಸ್ತೆಗಳು ಎಷ್ಟು ಅವಾಂತರ ಸೃಷ್ಟಿ ಮಾಡಿದೆ, ಆ ಜಾಗಗಳಲ್ಲಿ ಬಳಸಿ ಅಭಿವೃದ್ಧಿಗೆ. ಕನ್ನಡ ಶಾಲೆಗಳನ್ನ ಮುಚ್ತಾ ಇದ್ದಾರೆ, ಎಷ್ಟೋ ಕಡೆ ಸರಿಯಾದ ಸೌಲಭ್ಯಗಳಿಲ್ಲದೆ, ಅಲ್ಲಿಗೆ ನೀವು ಬಳಸಿ ಅದನ್ನು. ನೀವು ಅದು ಬಿಟ್ಟು 6.5 ಕೋಟಿ ದುಡ್ಡನ್ನು ಅನಾವಶ್ಯಕವಾಗಿ ತಂದು ಕೊಟ್ಟು ಇಲ್ಲಿ 50 ಲಕ್ಷದಲ್ಲಿ ಖರ್ಚು ಮಾಡಿ ನೀವು ಈ ಕೆಲಸವನ್ನು ಮುಗಿಸ್ಕೋಬೋದು. ನೀವು ಬೇಡ, ಉಚಿತವಾಗಿ ಕೇಳಿದ್ರೆ ಅಷ್ಟು ಅದ್ಭುತವಾದ ನಟಿಯರು, ಸುಂದರವಾಗಿರ್ತಕ್ಕಂಥ ನಟಿಯರು ನಮ್ಮ ಕನ್ನಡದಲ್ಲೇ ಇದ್ದಾರೆ. ಅವ್ರನ್ನ ಕರ್ಕೊಬಂದು ನೀವು ಇಲ್ಲಿ ನಮ್ಮ ಆ್ಯಡ್ ಶೂಟನ್ನು ಮಾಡಿ. ಈ ಹಿಂದೆ 400-500 ಕೋಟಿ ಲಾಭ ಮಾಡಿತ್ತು ನಮ್ಮ ಸಂಸ್ಥೆ. ಯಾವ ತಮನ್ನ ಇದ್ರು ಅವಾಗ, ಯಾವ ನಟಿ ಇದ್ರು ಅವತ್ತು ಮಹಾರಾಜರು ಸ್ಟಾರ್ಟ್ ಮಾಡಿದಂಥ ನಮ್ಮ ಸಂಸ್ಥೆ ಇಲ್ಲಿವರೆಗೂ ನಡ್ಕೊಬಂದಿದೆಯಲ್ಲ, ಯಾರಿದ್ರು? ಯಾರೂ ಇರಲಿಲ್ಲ. ಆದರೂ ಇವತ್ತು 100 ಕೋಟಿ ಲಾಭವನ್ನು ಗಳಿಸಿರ್ತಕ್ಕಂಥ ಒಂದು ಸಂಸ್ಥೆಯನ್ನು ಇವತ್ತು ನೀವು ಯಾರಿಗೋ 6.5 ಕೋಟಿ ಖರ್ಚು ಮಾಡಿ ಕರ್ಕೊಬಂದು ಈ ರೀತಿ ನೀವು ಕರ್ನಾಟಕ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇರ್ತಕ್ಕಂಥದ್ದು ಇದು ಖಂಡನೀಯವಾದಂಥ ನಡೆ. ನಾವು ಯಾವುದೇ ಕಾರಣಕ್ಕೆ ಇದಕ್ಕೆ ಅವಕಾಶ ಕೊಡೋದಿಲ್ಲ. MB ಪಾಟೀಲ್ ಈಗ ಸಮರ್ಥನೆ ಮಾಡ್ಕೊತಾ ಇದ್ದಾರೆ, ಕನ್ನಡದಲ್ಲಿ ಯಾರು ನಟಿಯರು ಇಲ್ಲ, ಎಲ್ಲ ಕೂಡ ಬೇರೆ ಆ್ಯಡ್ಗಳು ಕೊಟ್ಟಿದ್ದಾರೆ, ಅದರಿಂದ ನಾವು ಕರ್ಕೊಂಡು ಬರ್ತಾ ಇದೀವಿ ಅಂತ. ಎಲ್ಲಿ ಕೊಟ್ಟಿದ್ದಾರೆ ಸರ್? ಈ ಹಿಂದೆ ಧೋನಿ ಅವ್ರನ್ನ ಅಪ್ರೋಚ್ ಮಾಡಿದ್ರು ಮೈಸೂರು ಸ್ಯಾಂಡಲ್ ಸೋಪ್ಗೆ, ಒಬ್ಬ ಧೋನಿ ಅವ್ರನ್ನ. ಅವ್ರು ಆಗಿಲ್ಲ ಅಂತ ತಂದ್ಬಿಟ್ಟು ಇವ್ರು ಕರ್ಕೊಬಂದಿದ್ರು. ಯಾಕೆ? ಕರ್ನಾಟಕದಲ್ಲಿ ಯಾರು ಒಳ್ಳೆ ನಟರಿಲ್ವಾ? ಕರ್ನಾಟಕದಲ್ಲಿ ಯಾರು ಒಳ್ಳೆ ಸುಂದರವಾಗಿರ್ತಕ್ಕಂಥ ನಟಿಯರಿಲ್ವಾ? ನೀವು ಯಾರಾದರೂ ತಮನ್ನ ನೋಡ್ಬಿಟ್ಟು ಸೋಪ್ ತಗೋತಾರೆ? ಹಾಗಾದರೆ ಯಾರಾದರೂ ಸೋಪ್ ಚೆನ್ನಾಗಿದ್ದರೆ ಸೋಪ್ ತಗೋತಾರೆ. ಆಮೇಲೆ ಇನ್ನೊಂದು ಏನು ಅಂತಂದರೆ, ನಮ್ಮ ಕರ್ನಾಟಕದ ಪ್ರಾಡಕ್ಟ್ಗಳು ಯಾವ್ಯಾವ್ದಿದೆ, ಇವನ್ ನಂದಿನಿನೇ ತಗೊಳ್ಳಿ, ಯಾರದಕ್ಕೆ ಆ್ಯಡ್ ಮಾಡಿದ್ದು, ಯಾವುದಕ್ಕೆ ಜಾಹೀರಾತು ಕೊಟ್ಟಿದ್ದು? ನಮ್ಮ ಅಣ್ಣವರು ಜೊತೆಗೆ ಬಂದು ಪುನೀತ್ ರಾಜ್ಕುಮಾರ್ ಅವರು. ಎಲ್ಲಿ ಹೋಗಿದೆ ಇವತ್ತು ವಿಶ್ವಕಪ್ ಅಂತ ದೊಡ್ಡ ಒಂದು ಕ್ರೀಡೆಯಲ್ಲಿ ಇವತ್ತು ನಮ್ಮ ನಂದಿನಿ ಒಂದು ಜಾಹೀರಾತನ್ನು ಕೊಡ್ತಾ ಇರ್ತಕ್ಕಂಥ ಸಂದರ್ಭ ನೀವೆಲ್ಲರೂ ನೋಡಿದ್ದೀರಾ. ಇವತ್ತು ಈ ಸಂಸ್ಥೆಯು ಕೂಡ ಇವತ್ತು ನಮ್ಮ ಮೈಸೂರು ಸ್ಯಾಂಡಲ್ ಬಗ್ಗೆ ಇಡೀ ಪ್ರಪಂಚವೇ ಮಾತಾಡ್ತದೆ, ಇಡೀ ದೇಶವೇ ಗೊತ್ತೇ. ನೀವು ಅದಕ್ಕೋಸ್ಕರ 6.5 ಕೋಟಿ ಖರ್ಚು ಮಾಡಿ ನೀವು ನಮ್ಮ ತೆರಿಗೆ ಹಣವನ್ನು ಈ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಖಂಡಿತವಾಗ್ಲೂ ಖಂಡನೀಯ. ನಾವು ಇದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡೋದಿಲ್ಲ. ಹೌದು, ಇದು ಬೇಕಂತಲೇ ಮಾಡ್ತಾ ಇದ್ದಾರೋ ಅಥವಾ ಯಾರಾದರೂ ಸರ್ಕಾರದಲ್ಲಿ ತಮ್ಮನ್ನ ತುಂಬ ಕ್ಲೋಸ್ ಫ್ರೆಂಡ್ ಇದ್ದಾರೋ ಅವ್ರನ್ನ ಕರೆಸಿ ಕೊಡ್ರಿ, ಇವ್ರಿಗೆ ಏನೂ ಆಗಲ್ಲ, ನಡೀತದೆ ಅಂತ ಹೇಳಿ ಇದಕ್ಕೆ ನಾವು ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ. ಯಾವುದೇ ಕಾರಣಕ್ಕೆ ಇದು ಕೂಡುದು, ಇದು ಬೇಡ. ಖಂಡಿತವಾಗ್ಲೂ ಲಾಬಿ ಇದೆ ಅಂತ ನಮ್ಮ ಆರೋಪ ಇರ್ತಕ್ಕಂಥದ್ದು. ಒಂದು ಲಾಬಿ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ. ನಾಡಗೌಡ್ರೆ, ನೀವು ನಿಗಮದ ಅಧ್ಯಕ್ಷರಾಗಿದ್ದೀರಾ, ನೀವು ಕನ್ನಡಿಗರು. ಮಾನ್ಯ MB ಪಾಟೀಲ್ ತಾವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ನೀರಾವರಿ ಒಂದಷ್ಟು ವಿಚಾರಗಳನ್ನ ಇಟ್ಕೊಂಡು. ನೀವು ಈ ರೀತಿ ಸಣ್ಣ ಕೆಲಸಗಳನ್ನ ಮಾಡಿ ಮತ್ತೆ ಕನ್ನಡಿಗರ ವಿರೋಧಿ ಕೆಲಸವನ್ನು ಮಾಡಬಾರ್ದು ಅನ್ನೋದು ನಮ್ಮ ಒಂದು ಮನವಿ.